ಪತ್ತಿನ ಸಹಕಾರಿ ಸಂಘಕ್ಕೆ ರಜತ ಮಹೋತ್ಸವದ ಸಂಭ್ರಮ. ಗಂಗಾವತಿ ಶ್ರೀ ಬ್ರಹ್ಮರಾಂಬ ಪತ್ತಿನ ಸಹಕಾರ ಸಂಘ ಕೇಂದ್ರ ಕಚೇರಿ ಮಸ್ಕಿ ಅವರ ರಜತ ಮಹೋತ್ಸವ ಸಮಾರಂಭ ಹಾಗೂ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಶ್ರೀ ಕೊಟ್ಟೂರೇಶ್ವರ ಕಲಾ ಮಂದಿರದಲ್ಲಿ ಜರುಗಿತು. ಸಮಾರಂಭದ ಉದ್ಘಾಟನೆಯನ್ನು ಸಹಕಾರಿ ಧುರೀಣ ಶ್ರೀಧರ್ ಕೆಸರಹಟ್ಟಿ, ಶಿವಶರಣಪ್ಪ ಉಮೇಶ್, ಪ್ರಸಿದ್ಧ ಜಾನಪದ ಗಾಯಕ ಮುನಿರಾಜ್, ವೀರೇಶ್ ಇತರರು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಹಕಾರಿ ಸಂಘದ ಹಿರಿಯರಾದ ಮಹಂತೇಶ್ ಮಸ್ಕಿ ಮಾತನಾಡಿ, 2000 ವರ್ಷದಂದು ಮಸ್ಕಿಯಲ್ಲಿ ಕೇವಲ 700 ಷೇರುದಾರರೊಂದಿಗೆ ಆರಂಭಗೊಂಡ ಶ್ರೀ ಬ್ರಹ್ಮರಾಂಬ ಪತ್ತಿನ ಸಹಕಾರಿಯು ಇಂದು 70,000 ಅಧಿಕ ಸದಸ್ಯರನ್ನು ಒಳಗೊಂಡಿದೆ. ಕೇಂದ್ರ ಕಚೇರಿ ಮಸ್ಕಿ ಸೇರಿದಂತೆ ತನ್ನ ಕಾರ್ಯವ್ಯಾಪ್ತಿಯನ್ನು ರಾಯಚೂರು, ಕೊಪ್ಪಳ ಸೇರಿದಂತೆ ಇತರ ಭಾಗದಲ್ಲಿ ವಿಸ್ತರಿಸಿಕೊಂಡಿದೆ. ಇದಕ್ಕೆ ಸಹಕಾರಿ ಸಂಘದ ಆಡಳಿತಾಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಪ್ರಾಮಾಣಿಕ ಸೇವೆ ಗ್ರಾಹಕರಿಗೆ ಕಲ್ಪಿಸುವ ಸೌಲಭ್ಯ ಕಾರಣವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೆಸರಾಂತ ಜಾನಪದ ಗಾಯಕ ಕಡಬಗೇರಿ ಮುನಿರಾಜ್ ಕಲಾ ತಂಡದವರು ಹಾಗೂ ರಾಯಚೂರಿನ ಗಾನ ಕೋಗಿಲೆ ಎಂದೇ ಹೆಸರಾದ ಶಾಂತ ಕುಲಕರ್ಣಿ ಅವರು ನಡೆಸಿಕೊಟ್ಟ ಸಂಗೀತ ಸಂಜೆ ಕಾರ್ಯಕ್ರಮ ನೆರೆದ ಜನಸ್ತೋಮವನ್ನ ಸಂಗೀತ ಲೋಕದಲ್ಲಿ ತನ್ಮಯವಾಗುವಂತೆ ವೈವಿಧ್ಯಮಯ ಹಾಡುಗಳು ಗಮನ ಸೆಳೆದವು. ಒಟ್ಟಾರೆ ಸಹಕಾರಿ ಸಂಘವು ಕಳೆದ 25 ವರ್ಷದಿಂದ ಆರಂಭಗೊಂಡು ಎಲ್ಲ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವುದು ಸಂತಸದಾಯಕ ಎಂದು ಹೇಳಬಹುದು. ಹಾಗೂ ನಮ್ಮ 9 ಶಾಖೆಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ವೀರೇಶ್ ಹಿರೇಮಠ್ ಅವರೇ ಮತ್ತು ಈ ಕಾರ್ಯಕ್ರಮದ ಒಂದು ಮಹತ್ವವನ್ನು ಹೆಚ್ಚಿಸಲಿಕ್ಕೆ ಬೆಂಗಳೂರಿಂದ ಆಗಮಿಸಿದಂಥ ನಾವು ಅವರ ಸಂಗೀತಕ್ಕೆ ಮಾರು ಹೋಗಿ, ಅವರ ಜಾನಪದ ವಿಶೇಷತೆಗೆ ಮಾರು ಹೋಗಿ, ನಮ್ಮ ಶಾಖೆಗಳಲ್ಲಿ 4 ಶಾಖೆಗಳಲ್ಲಿ ಮುನಿರಾಜು ಕಡಬಗೆರೆ ಅವರ ಸಂಗೀತವನ್ನು ಉಣಬಡಿಸ್ತಾ ಇದ್ದಾರೆ. ಶಾಪುರ, ರಾಯಚೂರು ಜಿಲ್ಲೆಯ ಕವಿತಾಳ, ಲಿಂಗಸೂಗೂರು ಮುಕ್ತಾಯಗೊಂಡು ಇವತ್ತು 4ನೇ ಕಾರ್ಯಕ್ರಮ ಗಂಗಾವತಿಯಲ್ಲಿ ಜರುಗ್ತಾ ಇದೆ. ಯಾಕೆ ಸಂಗೀತವನ್ನೇ ಆಯ್ಕೆ ಮಾಡಿಕೊಂಡ್ವಿ ಅಂತಂದರೆ, ಸಂಗೀತಕ್ಕೆ ಅನೇಕ ಮಜಲುಗಳಿದ್ದಾವೆ. ಅದರಲ್ಲಿ ಸಾಹಿತ್ಯ ಇದೆ, ಸುಶ್ರಾವವಾದ ಸಂಗೀತ ಇದೆ, ಅದನ್ನು ಹಾಡುವಂಥವರ ಒಂದು ವಿಶಿಷ್ಟವಾದ ಧ್ವನಿ ಇದೆ ಮತ್ತು ಹಾಡಿಗೆ ತಕ್ಕಂಥ ಭಾವಗಳಿದ್ದಾವೆ. ಹೀಗೆ ಅನೇಕ ಸಂಗತಿಗಳು ಮೇಳೈಸಿ ಒಂದು ಮೊತ್ತವಾದಂಥ ಒಂದು ಹೂರಣ ಹೊರಗೆ ಬರುತ್ತಲ್ಲ, ಹಾಗೆ ನಮ್ಮ ಸಹಕಾರಿಯಲ್ಲಿ ಕೂಡ ಅನೇಕ ಅಂಶಗಳನ್ನು ಇಟ್ಕೊಂಡು 2000ನೇ ಇಸ್ವಿಯಲ್ಲಿ ಮೇ 5ರಂದು ಪ್ರಾರಂಭಗೊಂಡಂಥ ಈ ಸಂಸ್ಥೆ 2025ನೇ ಮೇಗೆ ತನ್ನ 25 ವರ್ಷಗಳ ಜರ್ನಿಯನ್ನು ಮುಟ್ತಾ ಇದೆ. ಈ 25 ವರ್ಷಗಳಲ್ಲಿ ಏನು ಸಾಧನೆ ನಮ್ಮ ನಿರೂಪಕರು ಹೇಳಿದರು. ನಾವು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಹತ್ವದ ಸಂಸ್ಥೆಯಾಗಿ ಬೆಳೆದಿದ್ದೀವಿ. ರಾಜಧಾನಿ ಬೆಂಗಳೂರಿನವರು ಕೂಡ ಈ ಸಂಸ್ಥೆಯನ್ನು ಗುರುತಿಸ್ತಾರೆ. ಕರ್ನಾಟಕದ ಕೆಲವು ಮುಖ್ಯ ಒಂದು 22 ಸಂಸ್ಥೆಗಳಲ್ಲಿ ಬ್ರಹ್ಮರಾಂಬ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಕೂಡ ಒಂದು ಅನ್ನುವಂಥದ್ದು ಯಾಕಾಗಿದೆ ಅಂದರೆ, 2000ನೇ ಇಸ್ವಿಯಲ್ಲಿ ಮೇ 5ರಂದು ಕೇವಲ 400 ಜನ ಸದಸ್ಯರಿಂದ 7 ಲಕ್ಷ ರೂಪಾಯಿಗಳ ಹಣದಿಂದ ಪ್ರಾರಂಭವಾದಂಥ ಸಂಸ್ಥೆ 25 ವರ್ಷಗಳಲ್ಲಿ ಇವತ್ತು ನಾವು ಎಷ್ಟು ಹಣದ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಮತ್ತು ಎಷ್ಟು ಜನ ಷೇರುದಾರ ಸದಸ್ಯರು ನಮ್ಮಲ್ಲಿ ಇದ್ದಾರೆ ಅಂತಂದರೆ 35,000 ಜನ ಷೇರುದಾರ ಸದಸ್ಯರಿದ್ದಾರೆ. 780 ಮಾಯದ ಹೊರೆಯ ಮುಕ್ತಿ ಹೊಂದಕ, ಕಳಸಯ್ಯ ಮಾಯದ ಹೊರೆಯ ಮುಕ್ತಿ ಹೊಂದಕ. ಯಾಕೆ ಬಡದಾಟಿ ತಮ್ಮ, ಯಾಕೆ ಬಡದಾಟಿ ತಮ್ಮ, ಯಾಕೆ ಬಡದಾಟಿ, ಯಾಕೆ ಬಡದಾಟಿ ತಮ್ಮ, ಯಾಕೆ ಬಡದಾಟಿ ತಮ್ಮ. ಮಾಯಾ ಬೆಚ್ಚಿ ಸಂಸಾರ ನೆಚ್ಚಿ ನೀನು ಹೋದರೆ ತಮ್ಮ ಗಂಡ ಮೋಚಿ ಬಣ್ಣ ಮೋಚಿ, ನೀನು ಹೋದರೆ ತಮ್ಮ, ನೀನು ಹೋದರೆ ತಮ್ಮ, ನೀನು ಹೋದರೆ ತಮ್ಮ ಗಂಡ ಮೋಚಿ ಬಣ್ಣ ಮೋಚಿ.
ಮರ ದೊಡ್ಡದು ಗುರುಡಿಗಿಂತ ಹಣ್ಣೆ ಮರ ದೊಡ್ಡದು ಜಾತಕ್ಕಿಂತ ಜನ್ಮ ದೊಡ್ಡದು ಕಾಣೋ ಕಣ್ಣಿಗಿಂತ ಕನಸು ದೊಡ್ಡದು ಮರಕ್ಕಿಂತ ಮರ ದೊಡ್ಡದು ಗುರುಡಿಗಿಂತ ಹಣ್ಣೆ ಮರ ದೊಡ್ಡದು ಜಾತಕ್ಕಿಂತ ಜನ್ಮ ದೊಡ್ಡದು ಕಾಣೋ ಕಣ್ಣಿಗಿಂತ ಕನಸು ದೊಡ್ಡದು ಕನಸಿಗಿಂತ ಕನಸಿಗೆ ಹಂಬಲಿಸಿದೆ ಮನ 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 ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆ ಒಂದು ದಿನ ಕಡಲನ್ನು ಕೂಡಬಲ್ಲೆ ಒಂದು ದಿನ ಕಾಣಬಲ್ಲೆ ಒಂದು ದಿನ ಅದರುಳು ಕರಗಲಾರೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ವಿಶ್ವನಾಥ ಹೆಚ್ ಅಂತೇಳಿ ರಾಯಚೂರಿನವರು ಸಮುದಾಯ ತಂಡದಲ್ಲಿ ಹಲವಾರು ನಾಟಕಗಳನ್ನ ನಿರ್ದೇಶನ ಮಾಡೋದ್ರ ಮೂಲಕ ಈ ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು. ಅವರ ಶ್ರೀಮತಿಯವರು ಶಾಂತಾ ಕುಲಕರ್ಣಿ. ಶಾಂತಾ ಕುಲಕರ್ಣಿಯವರು ಜಾನಪದ ಸಂಗೀತದಲ್ಲಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಕಲಾವಿದೆ. ಜೊತೆಗೆ ಕೆರೆಗಹಾರ ಎನ್ನುವಂತಹ ನಾಟಕವನ್ನ ಮೊಟ್ಟ ಮೊದಲ ಬಾರಿಗೆ ಗಂಗಾವತಿ ತಂಡದಿಂದ ದೂರದರ್ಶನಕ್ಕೆ ಕರೆದುಕೊಂಡಂತ ಕೀರ್ತಿ ಶಾಂತಾ ಕುಲಕರ್ಣಿ ಅವರಿಗಿದೆ. ಅವರಿಂದ ಒಂದು ಹಾಡು. ತಾನೇ ತಂಗೆಮ್ಮಾತ ಏನು ಖಾಸಿ ಮಾಡಿದಾನೆ ಕೇಳಮ್ಮ. ಕಿವಿಯಲ್ಲಿ ಗಿಡ ಹಿಂಡಿ ಮದುವೆ ಗಂಡನ್ನ ಬಿಡಿಸಿ, ಕಿವಿಯಲ್ಲಿ ಗಿಡ ಹಿಂಡಿ
ಕರೆದನು ಏನಮ್ಮ ಬೇಡಿದ ಬಂದು ಇಂದಿಗೆ ಕುಲದೆಸಿ ಬೇಡಿದ ಬಂದು ಇಂದಿಗೆ ಕುಲದೆಸಿ ಅನ್ನಂತೆ ಮಾಡಿಕೊಂಡ ಅನ್ನಂತೆ ಮಾಡಿಕೊಂಡ ಅನ್ನಂತೆ ಮಾಡಿಕೊಂಡ ನೋಡಮ್ಮ ಏನು ಮರಳು